ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSCGDಯ 4/2/2025 ನಡೆದಂತಹ ಮೊದಲನೇ ಶಿಫ್ಟಿನ ರೀಸನಿಂಗ್ ಪ್ರಶ್ನೆ ಪತ್ರಿಕೆಯನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ಇದು ಮೊದಲನೆಯ ಪ್ರಶ್ನೆ ಪತ್ರಿಕೆಯಾಗಿದ್ದು ಆ, ಇನ್ನು ಎಲ್ಲ 42 ಶಿಫ್ಟ್ಗಳ ರೀಸನಿಂಗ್ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡೋಣ. ಇನ್ನು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಡ್ರಿ, ಮತ್ತು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಅಂತ ಹೇಳ್ತಾ ಮೊದಲನೆಯ ಪ್ರಶ್ನೆ. ಇನ್ನೊಂದು ಪಾಯಿಂಟ್ ಹೇಳೋದು ನಾನು ನಿಮಗೆ ಮರ್ತಿದ್ದೆ. ರೀಸನಿಂಗನ್ನು ಎಲ್ಲರೂ ಸಾಲ್ವ್ ಮಾಡ್ತಾರೆ ಕ್ವಶನ್ಸನ್ನು, ಆದ್ರೆ ರೀಸನಿಂಗನ್ನು ಯಾರು ಬೇಗನೆ ಸಾಲ್ವ್ ಮಾಡ್ತಾರೆ ಅವ್ರು ಆ ಟೈಮನ್ನು ಬೇರೆ ಸೆಕ್ಷನ್ಗಳಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವ ರೀತಿ ಬೇಗನೆ ಯಾವ ಅಪ್ರೋಚನ್ನು ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ನೀವು ಜಸ್ಟ್ ಅಬ್ಸರ್ವ್ ಮಾಡ್ತಾಯಿರಿ, ಪ್ರಾಕ್ಟೀಸ್ ಮಾಡ್ತಾಯಿರಿ. ಓಕೆ, ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆ ಇಟ್ಟಿದ್ದಾರೆ. ಈ ಚಿಹ್ನೆಗಳನ್ನು ಬದಲು ಮಾಡ್ಬೇಕಂತಾರೆ. ನಾವು ಈ ಪ್ರಶ್ನೆಯನ್ನು ಬದಲು ಫಸ್ಟ್ ನಾವು ಫೋಕಸ್ ಎಲ್ಲಿ ಮಾಡ್ಬೇಕು, ಬರೀ ಇದನ್ನಿಷ್ಟ ನೋಡ್ಬೇಕು. ಕ್ವಶನ್ಸ್ ನಾವು ಕಂಪ್ಲೀಟ್ ಓದ್ಕೋದ್ಕೊಂಡ್ರೂ ಅವಶ್ಯಕತೆ ಇಲ್ಲ ರೀಸನಿಂಗ್ ಒಳಗೆ. ಓಕೆ, ಏನು ಮಾಡಿದ್ರೆ ಭಾಗಾಕಾರ ಇದ್ದಿದ್ದು ಗುಣಾಕಾರ ಆಗಬೇಕು, ಪ್ಲಸ್ ಇದ್ದಿದ್ದು ಮೈನಸ್ ಆಗಬೇಕು. ಹಂಗಾರೆ ಈ ಕ್ವಶನ್ ಮಾರ್ಕ್ ಚಿಹ್ನೆ ಒಳಗೆ ಏನು ಬರ್ತೈತಿ ಇಷ್ಟ ಫೋಕಸ್ ಮಾಡ್ಬೇಕು. ನಾವು ಏನು ಮಾಡೋದು, ಭಾಗಾಕಾರ ಇದ್ದದನ್ನ ಏನು ಮಾಡೋದು ಗುಣಾಕಾರ, ಗುಣಾಕಾರ ಇದ್ದದನ್ನ ಏನು ಮಾಡೋದು ಭಾಗಾಕಾರ. ಓಕೆ, ನೀವು ಒಂದ್ಸಲ ಬರ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. 50. ಓಕೆ, ಆದ್ರೆ ಬರ್ಕೋಬೇಕಂದ್ರೆ ಮತ್ತೆ ಹೊಳ್ಳಿ ಬರ್ಕೊಂಡು ಆಮೇಲೆ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ, ಫಸ್ಟನ್ನ ಮಾಡ್ಕೊಂಬಿಡ್ರಿ. ಪ್ಲಸ್ ಇದ್ದಿದ್ದು ಮೈನಸ್ ಆಗ್ಬೇಕು, ಮೈನಸ್ ಇದ್ದಿದ್ದು ಪ್ಲಸ್ ಆಗಬೇಕು 9, ಭಾಗಾಕಾರ ಇದ್ದಿದ್ದು ಗುಣಾಕಾರ 1, ಪ್ಲಸ್ ಇದ್ದಿದ್ದು ಮೈನಸ್ ಆಗ್ಬೇಕು 63 ಐತಿ 63, ಗುಣಾಕಾರ ಇದ್ದಿದ್ದು ಏನಾಗಬೇಕು ಭಾಗಾಕಾರ 7. ಈ ರೀತಿ ಫಸ್ಟನ್ನ ನೀವೇನು ಮಾಡ್ಕೊಂಡ್ಬಿಡ್ಬೇಕು, ಚಿಹ್ನೆಗಳನ್ನು ಚೇಂಜ್ ಮಾಡಿ ಬರ್ಕೊಂಬಿಡ್ರಿ. ಫಸ್ಟ್ ಭಾಗಾಕಾರ ಮಾಡಬೇಕು. 7 1 7 9. ಓಕೆ, 9 1 9, 50 ಪ್ಲಸ್ 9 ಮೈನಸ್ 9 ಹೋತು, ಏನು ಉಳಿತಪ್ಪ 50 ಉಳಿತು. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಇಷ್ಟ ಮ್ಯಾಕ್ಸಿಮಮ್ ಇಷ್ಟ ಬರೀಬಹುದು ನೀವು, ಇಲ್ಲಾಂದ್ರೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಡೈರೆಕ್ಟ್ ಇಲ್ಲೇನೋ ಸಾಲ್ವ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನದ ನೋಡ್ರಿ. ಒಂದು ಕಾಗದವನ್ನು ಮಡಿಸಿದ್ರೆ ಏನು ಬರ್ತೈತಿ? ಇದನ್ನು ಪೂರ್ತಿ ಓದ್ಕೊಂಡು ಟೈಮ್ ಎದಕ್ಕೆ ವೇಸ್ಟ್ ಮಾಡ್ಬೇಕು? ನಾವು ಕಾಗದವನ್ನು ಮಡಿಸೋದು ನಾವು ಪ್ರಾಕ್ಟೀಸ್ ಮಾಡೇ ಬಿಟ್ಟಿರ್ತೀವಲ್ಲ ಈ ರೀತಿ ಪ್ರಶ್ನೆಗಳನ್ನು, ಮತ್ತೆ ಕಂಪ್ಲೀಟಾಗಿ ಓದಬೇಕು. ಈ ರೀತಿ ಮಡಿಸಿರ್ತಾರೆ, ಇದನ್ನು ಓಪನ್ ಮಾಡ್ರೆ ಯಾವ ರೀತಿ ಕಾಣ್ತದೆ ಅಂತ ಕೇಳತ್ತಾರ. ಓಕೆ, ಮುಗೀತು. ನೀವೇನು ಮಾಡಬೇಕು, ಇಲ್ಲಿ ಈ ರೀತಿ ಚಿತ್ರ ಇತ್ತಂದ್ರೆ ಉಲ್ಟಾ ಇರಬೇಕು, ಕರೆಕ್ಟ್ ಏನಿರ್ಬೇಕು ಉಲ್ಟಾ. ಒಂದು ವೇಳೆ ಈ ಕಡೆ ಇದೇನಂದ್ರೆ ಹಿಂಗಿತ್ತಂತಂದ್ರೆ ಇದು ಏನಾಗಿರ್ಬೇಕು, ಹಿಂಗಾಗಿರ್ಬೇಕು. ಯಾವ ಕಡೆ ಇರ್ತೈತಲ್ಲ ಅದ್ರ ವಿರುದ್ಧ ದಿಕ್ಕೊಳಗಿರ್ಬೇಕು. ಓಕೆ, ಓಕೆ, ಈಗ ಇದು ಇಲ್ಲ, ಅದಕ್ಕೆ ಇದನ್ನು ತೆಗಿಯೋಣ. ಓಕೆ, ಈಗ ಈ ಕಡೆ ಅರ್ಧ ಚಂದ್ರಮ ಐತಿ, ಇಲ್ಲಿ ಏನು ಮಾಡ್ತೀವಿ ಅರ್ಧ ಚಂದ್ರ ಮಾಡಿದ್ವಿ ನಾವು. ಓಕೆ, ಆಮೇಲೆ ಕೆಳಗೂ ಅರ್ಧ ಚಂದ್ರ ಐತಿ, ಈ ಕಡೆನೂ ಅರ್ಧ ಚಂದ್ರ ಮಾಡಿದ್ವಿ. ಇಲ್ಲಿ ಈ ರೀತಿ ಅದ, ಈ ರೀತಿ ಮಾಡಿದ್ವಿ. ಈ ರೀತಿ ಯಾವ ಚಿತ್ರ ಕಾಣಿಸತಿ? ಒಂದೇ ಒಂದು ಚಿತ್ರ ಕಾಣಿಸತಿ. ಆಪ್ಷನ್ 1 ನೋಡ್ರಿ, ಕೆಳಗೆ 2 ಮೇಲೆ 2 ಯಾವ್ದ್ರಾಗ ಇದಾವ? ಎದ್ರೊಳಗೂ ಇಲ್ಲ. ಇದು ಒಂದೇ ಆಪ್ಷನ್ ಇತ್ತು, ಡೈರೆಕ್ಟಾಗಿನ ಸಾಲ್ವ್ ಮಾಡ್ಬೋದಾಗಿತ್ತು. ನಾವು ಇಲ್ಲಿಗೆನ ಈ ಕ್ವಶನನ್ನು ಮುಗಿಸ್ಬೋದಾಗಿತ್ತು. ನಮಗೆ 2 ಮ್ಯಾಲೆ ಎಲ್ಲಿ ಸಿಗತ್ತವು ಇದು ಆಪ್ಷನ್ ಒಳಗೆ ಸಿಗತ್ತವು, ಬೇರೆ ಯಾವುದೂ ಇರಲಿಲ್ಲ. ಪೂರ್ತಿ ತೆಗಿಯೋ ಅವಶ್ಯಕತೆನೂ ಇರಲಿಲ್ಲ ಈ ಚಿತ್ರದೊಳಗೆ. ಓಕೆ, ನೆಕ್ಸ್ಟ್. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ JAMB ಅನ್ನು 5139 ಎಂದು ಸಂಕೇತಿಸಲಾಗಿದೆ. BALM ಅನ್ನು 9521 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ನೀಡಲಾದ ಸಂಕೇತ ಭಾಷೆಗಳಲ್ಲಿ ಎಲ್ನ ಸಂಕೇತ ಏನು ಅಂತ ಕೇಳಿದ್ದಾರೆ. ನೋಡ್ರಿ, ನಮಗೆ ಇನ್ನೊಂದು ಏನು ಗೊತ್ತಿರ್ಬೇಕಪ್ಪ ಅಂತಂದ್ರೆ ಎದಿಂದ ಜಡ್ ಮಟ ಈ ಅಲ್ಫಾಬೆಟ್ಗಳ ಪ್ಲೇಸ್ ವ್ಯಾಲ್ಯೂ ನಮಗೆ ಗೊತ್ತಿರ್ಬೇಕು. A ಅಂದ್ರೆ 1, B ಅಂದ್ರೆ 2, C ಅಂದ್ರೆ 3, R ಅಂದ್ರೆ 18, M ಅಂದ್ರೆ 13, N ಅಂದ್ರೆ 14. ಈ ರೀತಿಯೇನ ನಮಗೆ ಈ ಅಲ್ಫಾಬೆಟ್ಗಳ ಪ್ಲೇಸ್ ವ್ಯಾಲ್ಯೂ ಗೊತ್ತಿದ್ರೆ ಇನ್ನೂ ಬೇಗನೆ ಕ್ವಶನ್ಸು ಸಾಲ್ವ್ ಆಗ್ತಾವೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲೂ JAMB ಐತಿ, ಇಲ್ಲೂ BALM ಐತಿ. ನೋಡ್ರಿ, ಇಲ್ಲೂ ಏನದ A ಅದ, ಇಲ್ಲೂ A ಅದ, ಇಲ್ಲೂ B ಅದ, ಇಲ್ಲೂ B ಅದ, ಇಲ್ಲೂ M ಅದ, ಇಲ್ಲೂ M ಅದ. ಹಂಗಾರೆ ಈಗ ನಾವು ಎಲ್ ಬೆಲೆ ಎಷ್ಟ ಕಂಡು ಹಿಡಿಬೇಕಲ್ಲ? ಇಲ್ಲಿಯೂ 3 ಸಂಖ್ಯೆ ಸಾಮಾನ್ಯವಾಗಿದ್ದಾವೆ, ಇಲ್ಲಿಯೂ 3 ಅಲ್ಫಾಬೆಟ್ಸು ಸಾಮಾನ್ಯವಾಗಿದ್ದಾವೆ. ಹಂಗಾರೆ ಈ ಸಪ್ರೇಟ್ ಇರೋದು ಯಾವುದು? ಇಲ್ಲಿ J, ಇಲ್ಲಿ L. ಹಂಗಾರೆ ಇಲ್ಲಿಯೂ ಬೇರೆ ಸಂಖ್ಯೆ, ಇಲ್ಲಿಯೂ ಬೇರೆ ಸಂಖ್ಯೆ ಯಾವುದೈತೆ ನೋಡ್ರಿ, 5 1 9 ಇಲ್ಲಿದಾವು, 5 1 9 ಇಲ್ಲಿದಾವೆ. ಹಂಗಾರೆ ಸಪ್ರೇಟ್ ಆಗಿರುವಂಥ ಸಂಖ್ಯೆ ಯಾವುದು? 2. ಇಲ್ಲಿ ಎಲ್ ಐತಿ, ಹಂಗಾರೆ ಎಲ್ ಮುಂದೆ ಏನಿರ್ತದೆ? 2 ಇರ್ತೈತಿ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಅರ್ಥ ಆಯ್ತಲ್ಲ? ಇಲ್ಲಿ 3 ಅಕ್ಷರಗಳು ಸೇಮ್ ಅದಾವ, ಇಲ್ಲಿ 3 ಅಕ್ಷರಗಳು ಸೇಮ್ ಅದಾವ.
ಹಂಗಾರೆ ಇಲ್ಲಿ ಜೆ ಅದ, ಇಲ್ಲಿ ಎಲ್ ಅದ. ಜೆದು ಕೇಳಿದ್ರೆ ನಾವು ಏನು ಆನ್ಸರ್ ಹಾಕ್ತಿದ್ವಿ? 3 ಹಾಕ್ತಿದ್ವಿ. ಇಲ್ಲಿ ಎಲ್ ಕೇಳ್ಯಾರ, ಎಲ್ ಬಿಟ್ಟು ಬೇರೆ ಯಾವ ಆಪ್ಷನ್ ಐತಿ ಇಲ್ಲಿ? 2 ಅದ. 2 ಅಂದ ಸರಿಯಾದ ಉತ್ತರ ಆಗಿರ್ತದ. ಓಕೆ, ನೆಕ್ಸ್ಟ್ ಇಲ್ಲಿ ಏನದ? ಈ ಕ್ವಶನ್ ಮಾರ್ಕ್ ಒಳಗೆ ಏನು ಬರ್ತೈತಿ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ 208 ಅದ. ಓಕೆ, 190, 163, 127, ಆಮೇಲೆ 82. ಫಸ್ಟ್ ಏನು ಮಾಡೋಣ? ವ್ಯತ್ಯಾಸ ಚೆಕ್ ಮಾಡೋಣ. ವ್ಯತ್ಯಾಸ ಎಷ್ಟದ? 18 ಅದ, -18. ಇಲ್ಲಿ ವ್ಯತ್ಯಾಸ ಎಷ್ಟದ? -27. ಇಲ್ಲಿ ವ್ಯತ್ಯಾಸ ಎಷ್ಟದ? 6, 3, 36. ಇಲ್ಲಿ ವ್ಯತ್ಯಾಸ ಎಷ್ಟದ? 5, 4, 45. ಓಕೆ, ನೋಡ್ರಿ, ಹಂಗಾರೆ ಇಲ್ಲಿಂದ ಏನಾಗತ್ತೈತಿ? ಇಲ್ಲಿಂದ ಇದಕ್ಕೆ 9 ಹೆಚ್ಚಾಗೈತಿ, ಇಲ್ಲಿ 9 ಏನಾಗೈತಿ? ಕಡಿಮೆ ಆಗೈತಿ. ಇಲ್ಲಿ 9 ಏನಾಗೈತಿ? ಕಡಿಮೆ ಆಗೈತಿ. ಇಲ್ಲಿ 9 ಏನಾಗೈತಿ? ಕಡಿಮೆ. ಮೈನಸ್ ಒಳಗೆ ಮೈನಸ್ ಮಾಡಿದ್ರೆ ಮೈನಸ್ ಬರ್ತೈತಲ್ಲ. ಇಲ್ಲ ನೀವು 9 ಹೆಚ್ಚಾಗೈತೆ ಅನ್ಕೋರಿ, ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಗೊತ್ತಿದ್ರೆ ಸಾಕದು. ಓಕೆ, 45ಕ್ಕೂ 9 ಕೂಡಿಸಿದ್ರೆ ಎಷ್ಟು ಬರ್ತದ? 54 ಕಳಿಬೇಕು, ಹೌದಲ್ಲ? ಯಾಕೆ ಎಲ್ಲ ಏನದಾವು? ಮೈನಸ್ ಅದಾವ. ಹಂಗಾರೆ 82ರಾಗ 54 ಕಳೀರಿ. 2ರಾಗ 4 ಕಳ್ಯಾಕೆ ಬರಂಗಿಲ್ಲ, ಅದಕ್ಕೆ 12 ಮಾಡ್ಕೋತೀರಿ. 12ರಾಗ 4 ಕಳೆದ್ರೆ ಎಷ್ಟು ಬರ್ತೈತಿ? 8. ಲಾಸ್ಟ್ 8 ಬರಬೇಕು. 8 ಇದು ಆಪ್ಷನ್ ಐತಿ. ಓಕೆ, 8ರಾಗ 6 ಹೋದ್ರೆ 2. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್ ಗ್ರೇಸ್ಫುಲ್ ಎಂಬ, ಹಿಂಗೆ ಒಂದು ವೇಳೆ ನಿಮ್ಗೆ ಗೊತ್ತಾಗಿರಲಿಲ್ಲ ಅಂದ್ರೆ ಅವಾಗ ಪೂರ್ತಿಯಾಗಿ ಓದ್ಕೊರಿ. ಗ್ರೇಸ್ಫುಲ್ ಎಂಬ ಪದದಲ್ಲಿನ ಪ್ರತಿಯೊಂದು ಅಕ್ಷರನ ವರ್ಣಮಾಲೆ ಕ್ರಮದಲ್ಲಿ ಜೋಡಿಸಿದ್ರೆ, ಅಂದರೆ ABCD ಕ್ರಮವಾಗಿ ಜೋಡಿಸಿದ್ರೆ ಎಷ್ಟು ಅಕ್ಷರಗಳ ಸ್ಥಾನಗಳು ಬದಲಾಗದೆ ಹಾಗೆಯೇ ಉಳಿಯುತ್ತವೆ ಅಂತ ಕೇಳ್ಯಾರ. ಏನದು? ಗ್ರೇಸ್ಫುಲ್ GRACEFUL. ಇದನ್ನ ABCD ಫಾರ್ಮೆಟ್ ಬರೀ. ಫಸ್ಟ್ ಏನು ಬರ್ತೈತಿ? ಎ ಆದ್ಮೇಲೆ ಏನು ಬರ್ತೈತಿ? B ಇಲ್ಲ C ಬರ್ತೈತಿ. ಓಕೆ, ಡಿ ಇಲ್ಲ E ಬರ್ತೈತಿ. ಆಮೇಲೆ F, G, HIJK ಏನಿಲ್ಲ, ಎಲ್ ಡೈರೆಕ್ಟಲ್ಲಿ ಹೋಗತಿ. L ಎಲ್ಲ MN R ಬರ್ತೈತಿ. ಆಮೇಲೆ ಲಾಸ್ಟಕ್ಕೆ U ಬಂತು. ಹಂಗಾರೆ ಮೊದಲು ಇದ್ದ ಜಾಗದಾಗ ಯಾವ ಲೆಟರ್ಸ್ ಅದಾವು ಅಂತ ಕೇಳ್ತಾರೆ. ಯಾವಾರು ಈ ಸೇಮ್ ಜಾಗದಾಗ ಇದ್ದಂಗೆ ಕಾಣಿಸತ್ತೆ ನಿಮಗೆ? ಯಾವುದು ಇಲ್ಲ. ಅದಕ್ಕೋಸ್ಕರ ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್ ಇಲ್ಲಿ ಮುಂದೆ ಏನು ಬರ್ತೈತೆ ಅಂತ ಇದನ್ನೇನು ಓದೋ ಅವಶ್ಯಕತೆ ಇಲ್ಲ ನಮಗೆ. ಇಲ್ಲಿ ಮುಂದೆ ಏನು ಬರ್ತೈತಿ ಚೆಕ್ ಮಾಡ್ಬೇಕು. ಇಲ್ಲಿ ಫಸ್ಟ್ $2 ಅದಾವು, ಇಲ್ಲಿ $1 ಆಗೈತಿ, 2% ಬಂದವು. ಓಕೆ, ಇಲ್ಲಿ $1 ಆಗೈತಿ, 2% ಇದ್ದಿದ್ದು ಏನಾಗೈತಿ? 1% ಆಗೈತಿ, 3 ಟ್ರಯಾಂಗಲ್ ಬಂದವು. ಓಕೆ, ಹಂಗಾರೆ ನೆಕ್ಸ್ಟ್ ಇಲ್ಲಿ ಏನಾಗತ್ತೈತಿ? ಒಂದೊಂದು ಕಡಿಮೆ ಆಗತ್ತೈತಿ, ಹೌದಲ್ಲ? ಇಲ್ಲಿ 2 ಇದ್ದದ್ದು ಇಲ್ಲಿ ಏನಾಗತ್ತೈತಿ? 1. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, $% ಆತ, ಇಲ್ಲಿ 3 ಟ್ರಯಾಂಗಲ್ ಇದ್ದು, ಇಲ್ಲಿ ಎಷ್ಟು ಟ್ರಯಾಂಗಲ್ ಆಗ್ಯಾವು? 2 ಟ್ರಯಾಂಗಲ್. ಹಂಗಾರೆ ಏನಾಗೈತಿ? ಇಲ್ಲಿ ಒಂದು ಟ್ರಯಾಂಗಲ್ ಮಿಸ್ ಆಗಿದೆ. ಓಕೆ, ಏನು ಬಂದೈತಿ? 4 ಸರ್ಕಲ್ಗಳು ಬಂದವು. ಹಂಗಾರೆ ಈಗ 4 ಸರ್ಕಲ್ ಇದ್ದದ್ದು ಎಷ್ಟು ಸರ್ಕಲ್ ಆಗಬೇಕು? 3 ಸರ್ಕಲ್ ಆಗಬೇಕು, ಹೌದಲ್ಲ? 3 ಸರ್ಕಲ್ ಎಲ್ದ ನೋಡ್ರಿ, ಇಲ್ಲಿ 2 ಸರ್ಕಲ್ದವು ಕ್ಯಾನ್ಸಲ್, ಇಲ್ಲಿ 5 ಸರ್ಕಲ್ದವು ಕ್ಯಾನ್ಸಲ್, ಇಲ್ಲಿ 3 ಸರ್ಕಲ್ದವು ಇದಾಗೋ ಚಾನ್ಸ್ ಐತಿ, ಇಲ್ಲಿ 2 ಸರ್ಕಲ್ದವು ಕ್ಯಾನ್ಸಲ್. ನಮಗೆ ಈ ಮುಂದಿಂದ ಏನು ಚೆಕ್ ಮಾಡೋ ಅವಶ್ಯಕತೆನೇ ಬೀಳಿಲ್ಲ. ಸರ್ಕಲ್ ಇಲ್ಲಿ 4 ಇದ್ದದ್ದು ಇಲ್ಲಿ ಏನಾಗಬೇಕು? 3 ಸರ್ಕಲ್ ಆಗಬೇಕು. ಮುಗದೇ ಹೋಯ್ತು ಪ್ರಶ್ನೆ. ನೆಕ್ಸ್ಟ್ ಈ ರೀತಿ ಪ್ರಶ್ನೆಗಳನ್ನ ನೀವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ, ಇವು ಎಷ್ಟು ಮೊದಲಿಗೆ ಎಣಿಸ್ಬೇಕು. ಇವನು ಎಷ್ಟು ಸಂಖ್ಯೆ ಇದಾವೆ? 2, 4, 6, 8, 10, 12, 14, 16, 18, 20. 20 ಇದ್ದು ಅಂತಂದ್ರೆ ಇದನ್ನ ಏನು ಮಾಡ್ಕೋಬೋದು ನೀವು? 4 × 5 ಮಾಡ್ಕೋಬೋದು. ಆಮೇಲೆ ಇಲ್ಲಾಂದ್ರೆ 5 × 4 ಮಾಡ್ಕೋಬೋದು. ಓಕೆ, ಈ ರೀತಿ ಗ್ರೂಪ್ ಮಾಡ್ಕೋಬೇಕು. ಈಗ ಮೊದಲಿಗೆ 4 5 ಗ್ರೂಪ್ ಮಾಡೋಣ. 1, 2 ಪೂರ್ತಿ ಬರೋದು ತೋರಿಸ್ತೀನಿ ನೋಡ್ರಿ. HKMOSLNPRN-UQT-XTW-. 4 1 2 3 4 1 2 3 4 1 2 3 4 1 2 3 4 4 ಮಾಡ್ಕೊಂಡಿವ. ನೋಡ್ರಿ, ನಮಗೆ ಈ ಕಂಪ್ಲೀಟ್ ಎಲ್ಲಿಲ್ದವು ಲಾಸ್ಟ್ನೇ ಸಂಖ್ಯೆ ಕಂಪ್ಲೀಟ್ ಕಾಣಿಸತ್ತೆ ನೋಡ್ರಿ. ಇಲ್ಲಿ 4ನೇ ಸಂಖ್ಯೆ ಮುಂದೆ 4ನೇ ಸಂಖ್ಯೆ ಐತಿ. ಏನಾಗತ್ತೈತಿ ನೋಡ್ರಿ, M ಐತಿ, NOP ಏನಾಗತ್ತೈತಿ? +2 ಆಗತ್ತೈತಿ. +2 M ಇದ್ದಲ್ಲಿ NO +3 ಎಷ್ಟಾಗತ್ತೈತಿ? +3. M ಇದ್ದು 13 ಇದ್ದದ್ದು ಏನಾಗತ್ತೈತಿ? 16 ಆಗತ್ತೈತಿ. M ಅಂದ್ರೆ 13, P ಅಂದ್ರೆ 16. ನಿಮ್ಗೆ ಗೊತ್ತಿರಲಿ, ಇವು ಸಂಖ್ಯೆಗಳು ಗೊತ್ತಿದ್ರೆ ಡೈರೆಕ್ಟ್ ಮಾಡಕ್ಕೆ ಬರ್ತೈತಿ. M ಇದ್ದದ್ದು NOP 2 NO ನಡಕ್ಕೆ ಬರತ್ತೋ ನೆಕ್ಸ್ಟ್ ಸಂಖ್ಯೆ ಬರುತ್ತೆ. P ಇದ್ದಿದ್ದ
ಕ್ಯೂ ಆರ್ ನೆಕ್ಸ್ಟ್ ಏನು ಬರ್ತೈತಿ ಎಸ್. ಓಕೆ, ಎಸ್ ಇದ್ದದ್ದು ಎಸ್ ಟಿ ಯು ಇಲ್ಲೇನು ಬರ್ಬೇಕಂಗಾರ ವಿ ಬರಬೇಕು. ಏನು ಬರಬೇಕು ವಿ ಬರಬೇಕು. ಇಲ್ಲೇನು ಬರಬೇಕು ವಿ ಬರಬೇಕು. ಹಂಗಾರೆ ಇಲ್ಲಿ ಲಾಸ್ಟ್ನೇ ವಿ ವಿ ಐತಾ. ಓಕೆ, ಇರ್ಲಿ, ಇಲ್ಲಿಗೆ ಪ್ರಶ್ನೆ ಮುಗಿದೈತೆ. ಇಲ್ಲಿ ಎರಡು ಆಪ್ಷನ್ ಅದಾವೆ, ವಿ ವಿ. ಹಂಗಾರೆ ಇವೆರಡು ಹೋದು. ಓಕೆ, ನೆಕ್ಸ್ಟ್ ವಿ ಡಬ್ಲ್ಯೂ ಎಕ್ಸ್ ಇಲ್ಲೇನು ಬರ್ಬೇಕು ಲಾಸ್ಟ್ ವೈ. ಡಬ್ಲ್ಯೂ ಎಕ್ಸ್ ವೈ ನೆಕ್ಸ್ಟ್ ಮೂರನೇದು ಪ್ಲಸ್ 3 ಮಾಡ್ಬೇಕಲ್ಲ ಇದಕ್ಕೂ. ಹಂಗಾರೆ ಎಷ್ಟು ಬರ್ತೈತಿ ವೈ. ನೋಡ್ರಿ ವಿ ವೈ ಲಾಸ್ಟ್ ಎಲ್ಲೈತಿ ಇಲ್ಲೇ ಐತಿ. ಇದು ಹೋಯ್ತು, ಒಂದೇ ಒಂದು ಆಪ್ಷನ್. ನಾವು ಮುಂದಿನ ಏನು ಸಾಲ್ವ್ ಮಾಡೋ ಅವಶ್ಯಕತೆ ಬರಲೇ ಇಲ್ಲ ಇಲ್ಲಿ. ಓಕೆ, ಇಲ್ಲ ಹಾಗೂ ಒಂದು ವೇಳೆ ನೀವು ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಇಲ್ಲಿ ಎಚ್ ಐತಿ. ಎಚ್ ಮುಂದೆ ಏನು ಬರ್ತೈತಿ ಎಚ್ ಐ ಜೆ ನೆಕ್ಸ್ಟ್ ಕೆ. ಓಕೆ, ಇಲ್ಲಿ ಏನು ಬರ್ಬೇಕು ನೋಡ್ರಿ ಕೆ ಎನ್ ಐತಿ. ಎನ್ ಓ ಪಿ ಕ್ಯೂ ಏನು ಬರ್ಬೇಕು ಕ್ಯೂ. ಓಕೆ, ಕೆ ಕ್ಯೂ ವಿ ವೈ. ಕೆ ಕ್ಯೂ ವಿ ವೈ ಇಲ್ಲಿ ಇಷ್ಟು ಹಿಂಟ್ ಸಿಗತೈತಿ. ಇಲ್ಲಿ ಆಬ್ವಿಯಸ್ಲಿ ಏನು ಬರ್ತೈತಿ ಎಲ್ ಬರ್ತೈತಿ. ಬೇರೆ ಯಾವುದು ಆಪ್ಷನ್ ಇರೋ ಸಾಧ್ಯತೆ ಇರಂಗಿಲ್ಲ. ನೀವು ಇಲ್ಲಿ ಏನು ಮಾಡ್ಕೋಬೇಕು ಆಪ್ಷನ್ ಹೆಲ್ಪನ್ನು ತಗೋಬೇಕಾಗ್ತದೆ ಕೆಲವೊಂದು ಪ್ರಶ್ನೆಗಳಲ್ಲಿ. ಓಕೆ, ನೆಕ್ಸ್ಟ್ ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಇದನ್ನು ಏನಂತ ಬರೆದಿರ್ತಾರೋ ಈ ರೀತಿ ಬರೆದಾರು, ಇದನ್ನು ಈ ರೀತಿ ಬರೆದಾರು. ಹಂಗಾರೆ ಇದಕ್ಕೆ ಯಾವ ರೀತಿ ಬರೀತಾರೋ. ಓಕೆ, ನೋಡ್ರಿ ಬಿ ಎಸ್ ಜಿ ಎನ್. ಓಕೆ, ಇದರ ಅಲ್ಫಾಬೆಟ್ ನಂಬರ್ ಎಷ್ಟು 2. ಓಕೆ, ಎಸ್ ಇದು ಎಷ್ಟು ಇರ್ತದೆ ಎಸ್ ಅಂತಂದ್ರೆ 19, ಜಿ ಅಂದ್ರೆ 7, ಎನ್ ಅಂದ್ರೆ 14. ಇಲ್ಲಿ 2 ಇದ್ದದ್ದು 5 ಆಗೈತಿ, 19 ಇದ್ದದ್ದು 22 ಆಗೈತಿ, 7 ಇದ್ದದ್ದು 10 ಆಗೈತಿ, 14 ಇದ್ದದ್ದು 17 ಆಗತ್ತೆ. ಹಂಗಾರೆ ಏನಾಗತ್ತೈತಿ ಇಲ್ಲಿ ಎಲ್ಲದಕ್ಕೂ +3 +3 +3 ಆಗತೈತಿ. ಅದಕ್ಕೆ 5 22 10 17 ಬಂದೈತಿ. ಇಲ್ಲಿ ಹಂಗಾಗತ್ತೆ ನೋಡ್ರಿ. ಟಿ ಅಂದ್ರೆ 20, 20 ಇದ್ದದ್ದು 23 ಆಗೈತಿ. ಎ ಅಂದ್ರೆ 1 1 + 3 4 ಆಗತೈತಿ. ಯು ಅಂತಂದ್ರೆ 21 21 ಇದ್ದದ್ದು 24 ಆಗತ್ತೆ. ಇ ಅಂದ್ರೆ 5 5 ಇದ್ದದ್ದು 8 ಆಗತೈತಿ. ಹಂಗಾರೆ ಇಲ್ಲೂ ಕೂಡ ಅದಾಗತೈತಿ. ಹಂಗಾರೆ ಪಿ ಅಂತಂದ್ರೆ ಎಷ್ಟು ಬರ್ತೈತಿ ಪಿ ಅಂತಂದ್ರೆ 16 16 + 3 ಅಂದ್ರೆ 19. ಹೌದಿಲ್ಲ, ಪಿ ಅಂದ್ರೆ ಅಷ್ಟು ಹೌದಿಲ್ಲ. ಪಿ ಅಂದ್ರೆ 16 + 3 ಅಂದ್ರೆ 19. 19 ಎಲ್ಲೈತಿ 19 ಇಲ್ಲೇ ಐತಿ. ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. ಓಕೆ, ಜೆ ಅಂತಂದ್ರೆ 10 10 + 3 ಅಂತಂದ್ರೆ 13. ಡಿ ಅಂತಂದ್ರೆ 4 4 + 3 ಎಷ್ಟು ಬರ್ತೈತಿ 7. ಆಮೇಲೆ ಕ್ಯೂ ಕ್ಯೂ ಅಂತಂದ್ರೆ ಎಷ್ಟು 17 17 + 3 ಅಂತಂದ್ರೆ ಎಷ್ಟು ಬರ್ತೈತಿ 20. ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್ ಎಲ್ ಎಂ ಎನ್ ಒ ಪಿ ಕ್ಯೂ ಮತ್ತು ಆರ್ ಎಂಬ 7 ಜನರು ಉತ್ತರಕ್ಕೆ ಮುಖ ಮಾಡಿ ಕೂತಿರು. ಉತ್ತರ ಅಂತಂದ್ರೆ ಮೇಲ್ಗಡೆ ಮುಖ ಮಾಡಿ ಕೂತಿರ್ತಾರಂತ. ಓಕೆ, ನೇರ ಸಾಲಿನಲ್ಲಿ ಕೂತಿದ್ದಾರೆ, ಆದರೆ ಅವರು ಇದೇ ಕ್ರಮವಾಗಿ ಕೂತಿರ್ಬೇಕಂತೇನಿಲ್ಲ. ಓಕೆ, ಇದು ಪಜಲ್ ರೀತಿಯ ಪ್ರಶ್ನೆ ಅದ. ಇದನ್ನ ಪೂರ್ತಿ ಡೀಟೇಲ್ ಆಗಿ ನೀವು ಓದಲೇಬೇಕು. ಅವು ನಿಮಗೆ ಈ ರೀತಿ ಪ್ರಶ್ನೆಯನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ ನಿಮಗೆ ಎಲ್ಲಿ ಗ್ಯಾರಂಟಿ ಹಿಂಟ್ ಸಿಗತೈತಲ್ಲ ಅಲ್ಲಿಂದ ಪ್ರಶ್ನೆಯನ್ನು ಬಿಡಿಸಕ್ಕೆ ಸಾಲ್ವ್ ಮಾಡ್ಬೇಕು. ಗ್ಯಾರಂಟಿ ಹಿಂಟ್ ಇರ್ಬೇಕದ. ಅಂದ್ರೆ ಈಗ ನಾವು ಈ ವಿಚಾರ ಮಾಡುವಂಥದ್ದು ಇರಬಾರ್ದು. ಇದಕ್ಕೆ ಪರ್ಫೆಕ್ಟ್ ಇದೆ ಐತಪ್ಪ ಅಂತ ಹಿಂಟ್ ಸಿಕ್ತಂದ್ರೆ ಅಲ್ಲಿಂದ ಕ್ವಶನ್ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಮಟ್ಟ ನಾವೇನು ಮಾಡ್ಕೋಬೇಕು ಹಿಂಟ್ಗಳನ್ನು ಬರಿತಾ ಹೋಗಬೇಕು. ಯಾವ ರೀತಿ ನೋಡ್ರಿ, ಎಂ ಅವರು ಪಿ ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ. ಹಂಗಾರೆ ಮ್ಯಾಲ್ಗಡೆ ಮುಖ ಮಾಡಿದ್ರೆ ನಮ್ಮ ಎಡಗಡೆ ಅವ್ರ ಎಡಗಡೆ ಇರ್ತೈತಿ, ಅವ್ರ ಎಡಗಡೆ ನಮ್ಮ ಎಡಗಡೆ ಇರ್ತದೆ. ನಾವು ಮೇಲ್ಗಡೆ ಮುಖ ಮಾಡಿ ಕುಳಿತಿದ್ರೆ ನಮ್ಮದು ನಮ್ಮ ರೈಟ ನಮ್ಮ ಲೆಫ್ಟ ಅವ್ರದ್ದು ಲೆಫ್ಟ ಆಗಿರ್ತದೆ. ಓಕೆ, ಹಂಗಾರೆ ಎಂ ಅವರು ಈ ಇಬ್ಬರನ್ನ ಕುಂಡ್ರಿಸ್ಬೇಕು ನಾವು. ಹೌದಾ, ಎಂ ಅವರು ಪಿ ಅವರ ತಕ್ಷಣ ಎಡಕ್ಕೆ ಕುಳಿತಿದ್ದಾರೆ. ಇಲ್ಲಿ ಪಿ ಕುಂತಂದ್ರೆ ಇವನ್ ತಕ್ಷಣದ ಎಡಕ್ಕೆ ಯಾರು ಕುಂತಿದಾರ ಎಂ ಕೂತಿದಾರ. ಓಕೆ, ಮುಗೀತಿದೆ ಕೆಲಸ. ಓಕೆ, ಓ ಅವರು ಕ್ಯೂ ಅವರ ತಕ್ಷಣದ ಎಡಕ್ಕೆ ಕುಳಿತಿದಾರೆ. ನಮ್ಗೆ ಇದನ್ನು ಎಲ್ಲಿ ಬರಿಬೇಕು ಗೊತ್ತಾಗಲಿಲ್ಲ. ಅದಕ್ಕೆ ಓ ಅವರು ಕ್ಯೂದ ತಕ್ಷಣ ಎಡಕ್ಕೆ ಕುಂತಾರಂತೆ ಬರ್ಕೊಂಡ್ವಿ. ಇವರಿಬ್ಬರು ತಕ್ಷಣ ಎಡಕ್ಕೆ ಏನು ಮಾಡ್ಕೊಂಡೆ ನಾನು ಒಂದು ಬಾಕ್ಸ್ ಹಾಕಿ ಇವ್ರನ್ನ ಬಂದ್ ಮಾಡಿಬಿಟ್ಟು. ಓಕೆ, ಇದು ಮುಗೀತು. ನೆಕ್ಸ್ಟ್ ಆರ್ ಅವರು ಪಿ ಅವರ ತಕ್ಷಣದ ಬಲಕ್ಕೆ. ಆರ್ ಏನದಲ್ಲ, ಇವು ಪಿ ತಕ್ಷಣದ ಬಲಕ್ಕೆ ಕುಂತಾನೆ. ಇಲ್ಲಿ ನಮಗೆ ಪಿ ಸಿಕ್ಕಾನು. ಪಿ ಬಾಜುಕನ ತಕ್ಷಣ ಬಲಕ್ಕೆ ಯಾರನ್ನ ಕುಂಡ್ರಿಸ್ಬೇಕು ನಾವು ಆರನ್ನ ಕುಂಡ್ರಿಸಿದ್ವಿ. ಓಕೆ, ನೆಕ್ಸ್ಟ್ ಮತ್ತು ಎಲ್ ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ. ಈ ಆರದಾಂಡ್ಲ ಇವ ಏನದನು ಎಲ್ನ ತಕ್ಷಣದ ಬಲಕ್ಕೆ ಕೂತಾನ. ಏನದಿ ಆರ್ ಅವರು ಎಲ್ ಅವರ ತಕ್ಷಣದ ಎಡಕ್ಕೆ ಕೂತಾರ. ಆರ ಎಲ್ನ ತಕ್ಷಣ ಎಡಕ್ಕೆ ಕುಂತಾನ. ಓಕೆ, ಕುಂಡ್ರಿಸಿದ್ವಿ, ಮುಗೀತಿ ಇಲ್ಲಿ ಮಟ.
ಎನ್ ಅವರು ಎಲ್ಲವರ ತಕ್ಷಣದ ಬಲಕ್ಕೆ, ಈ ಎನ್ನದಲ್ಲ ಇವು ಎಲ್ನ ಬಲಕ್ಕೆ ತಕ್ಷಣದ ಬಲಕ್ಕ ಮತ್ತು ಎಲ್ಲವರ ತಕ್ಷಣ ಬಲಕ್ಕೆ ಮತ್ತು ಓ ಅವರ ತಕ್ಷಣದ ಎಡಕ್ಕೆ. ಯಾರು ಈ ಎಣ್ಣದಲ್ಲ ಇವ ಓಣ ತಕ್ಷಣದ ಎಡಕ್ಕೆ. ಇವು ಓಣ ಎಡಕ್ಕೆ ಬರ್ಬೇಕಂತಂದ್ರೆ ಓ ಎಲ್ಲಿ ಬರ್ಬೇಕು? ಇಲ್ಲೇ ಬರ್ಬೇಕಲ್ಲ. ಓಣ ಎಡಕ್ಕೆ ಬರ್ಬೇಕಂದ್ರೆ ನೀವು ಎಲ್ಲಿ ಬರಬೇಕು? ಇಲ್ಲೇ ಬರಬೇಕು. ಇಲ್ಲಿ ಓ ಬಾಜು ಆಲ್ರೆಡಿ ಕ್ಯೂ ಅದಾನಂಗಾರ ಇಲ್ಲಿ ಕ್ಯೂ ಏನು ಬರಬೇಕು? ಕಂಪಲ್ಸರಿ ಬರಲೇಬೇಕು. ಮುಗೀತು. ಎಷ್ಟು ಜನ ಇದ್ರು? 2, 4, 6, 7 ಜನ ಇದ್ರು. ಇಲ್ಲೂ 7 ಜನ ಕುಂತ್ಬಿಟ್ರು. ಮುಗಿದ ಹೋದ ಪ್ರಶ್ನೆ. ಇನ್ನೇನು ಸಾಲ್ವ್ ಮಾಡಬೇಕು ನೋಡ್ರಿ. ಹಾಗಾದ್ರೆ ಎನ್ ಅವರ ಎಡಕ್ಕೆ ಎರಡನೆಯವರಾಗಿ ಯಾರು ಕೂತಾರ? ಎನ್ನ ಎಡಕ್ಕೆ ಎರಡನೇದವ, ಒಂದನೇದವ, ಎರಡನೇದವ ಯಾರಿಲ್ಲ ಹಂಗಾರ? ಆರ್ ಅದನ. ಆರ್ ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಈ ರೀತಿ ನೀವು ಯಾವ ರೀತಿ ಹಿಂಟ್ ಕೊಟ್ಟಿರ್ತಾರಲ್ಲ ಅದನ್ನ ಬರ್ಕೋತ ಸಾಲ್ವ್ ಮಾಡ್ಕೋತ ಹೋಗ್ಬೇಕಾಗ್ತದೆ. ಅಷ್ಟ ಸಿಂಪಲ್ ಇದೆ. ನೆಕ್ಸ್ಟ್, ಯಾವುದೇ ತರ್ಕ ಆದರ್ಶಿ ಕ್ಲೋನನ್ನು BLUKU ಅಂತ ಕೊಟ್ಟಾರ, ಬೌಂಡನ್ನು AOAKT ಅಂತ ಕೊಟ್ಟಾರ. ಹಂಗಾರೆ NICHEನ ಹೆಂಗೆ ಬರೀತಾರೆ ನೋಡ್ರಿ. ಎಲ್ಲದಕ್ಕೂ ನಂಬರ್ ಮಾಡ್ಕೊತ ಕುಂಡ್ರಕ್ಕೆ ಹೋಗ್ಬೇಡ್ರಿ ನೀವು. ಯಾಕಂದ್ರೆ ಕ್ಲೋನ್ ಅಂತ ಬರ್ಕೊಂಡ ನಂಬರ್ ಅಂತ ಬರ್ಕೊಂಡ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅಷ್ಟ ನಂಬರ್ಗೆ ಹೋಗಿಬಿಡೋದು. ಇಲ್ಲ ಅಂತಂದ್ರೆ ಡೈರೆಕ್ಟ್ ಮಾಡೋದು. ನೋಡ್ರಿ, ಇದು C ಇದ್ದದ್ದು B ಆಗೈತಿ. ಗೊತ್ತಾಗತ್ತಲ್ಲ ಒಂದು ಹಿಂದೆ ಹೋಗೈತಿ ಅಂತೇಳಿ. -1 ಆಗೈತಿ ಇಲ್ಲಿ. ಹೌದಾ? ಓಕೆ. ಫಸ್ಟ್ನಿಗೆ ಏನಾಗೈತಿ? -1 ಆಗೈತಿ. C ಇದ್ದದ್ದು -1 ಅಂತಂದ್ರೆ ಏನು ಬರ್ತೈತಿ? B ಬಂದೈತಿ. ಹೌದಾ? ಎಲ್ ಇದ್ದದ್ದು ಎಲ್ಲ ಐತಿ. ಹಂಗಾರೆ ಇಲ್ಲಿ ಏನ್ರಿ ಚೇಂಜ್ ಆಗೈತಿ? ಏನೂ ಚೇಂಜ್ ಆಗಿಲ್ಲ. ಇಲ್ಲಿ ಏನೂ ಚೇಂಜ್ ಆಗಿಲ್ಲ. ಓಕೆ. ನಮಗೆ ಇಲ್ಲಿ ಆಪ್ಷನನ್ನು ಅಬ್ಸರ್ವ್ ಮಾಡ್ರಿ. ಮೊದಲನೆಯ ಸಂಖ್ಯೆ ಮತ್ತು ಅಷ್ಟ ಚೇಂಜ್ ಐತಿ. ಉಳಿದದ್ದು ನಡಿಕಿನೂ 3 ಎಲ್ಲ ಏನದವು? ಸೇಮ್ ಅದಾವು. ಹಂಗೆ ಮತ್ತು ಅಲ್ಲಿ ಚೇಂಜ್ ಇರೋದೇನು? ಲಾಸ್ಟ್ನೇ ಸಂಖ್ಯೆ. ಹಂಗಾರೆ ನಾವು ನಡಿಕಿನೂ ಎಲ್ಲ ಎದಕ್ಕೆ ನೋಡ್ಬೇಕಪ್ಪ? ಹೌದೋ ಇಲ್ಲೋ? ನಮಗಿಲ್ಲಿ ಚೇಂಜ್ ಇರುವಂಥ ಆಪ್ಷನ್ ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಅಲ್ಫಾಬೆಟ್ಸ್ ಮಾತ್ರ ಚೇಂಜ್ ಅದಾವೆ. ಮೊದಲನೆಯ ಅಲ್ಫಾಬೆಟ್ಟು ಕೊನೆಯ ಅಲ್ಫಾಬೆಟ್ ಮಾತ್ರ ಚೇಂಜ್ ಅದಾವ. ಅದಕ್ಕೆ ಅವನ್ನ ಅಷ್ಟ ನೋಡೋಣಲ್ಲ ನಾವು. ಉಳಿದದ್ದು ಯಾಕೆ ಚೆಕ್ ಮಾಡೋದು? ಹಂಗಾರೆ ಫಸ್ಟ್ ಮೈನಸ್ ಮಾಡೋಣ. ಎನ್ನದು ಮೈನಸ್ ಮಾಡಿ -1 ಅಂದ್ರೆ ಎನ್ನದ ಹಿಂದೆ ಏನು ಬರ್ತೈತಿ? ಎಮ್ ಬರ್ತೈತಿ. ಹಂಗಾರೆ ಫಸ್ಟ್ನೇ ಟರ್ಮ್ ಏನಿರಬೇಕು? ಎಮ್ ಬರಬೇಕು. ಇವು ಎನ್ ಇದ್ದದ್ದು 2 ಹಾದುವೋ ಇಲ್ಲೋ? ಓಕೆ. ನೆಕ್ಸ್ಟ್, ಈ ಇದ್ದದ್ದು ಏನಾಗೈತಿ? ಯು ಆಗೈತಿ. ಈ ಇದ್ದದ್ದು ಏನಾಗೈತಿ? ಯು ಆಗೈತಿ. ಹಂಗಾರೆ ನೋಡ್ರಿ, ಈ ಇದ್ದದ್ದು 5. ಈ ನಂಬರ್ ಎಷ್ಟು? 5. ಯು ನಂಬರ್ ಎಷ್ಟು? 21. ಹಂಗಾರೆ ಎಷ್ಟು ಹೆಚ್ಚಿಗೆ ಆಗೈತಿ ಇಲ್ಲಿ? 16 ಹೆಚ್ಚಿಗೆ ಆಗೈತಿ. ಎಷ್ಟು ಹೆಚ್ಚಿಗೆ ಆಗೈತಿ? 16. ಓಕೆ. ಡಿ ನಂಬರು 4. ಟಿ ನಂಬರು 20. ಇಲ್ಲೂ ಎಷ್ಟು ಹೆಚ್ಚಿಗೆ ಆಗೈತಿ? 16 ಹೆಚ್ಚಿಗೆ ಆಗೈತಿ. ಇಲ್ಲೂ ಎಷ್ಟು ಹೆಚ್ಚಿಗೆ ಆಗೈತಿ? 16. ಹಂಗಾರೆ ಇಲ್ಲಿ ಲಾಸ್ಟ್ ಇ ಐತಿ. ಈ ಇದ್ದದ್ದು ಏನಾಗಿರ್ತಿ? ಇಲ್ಲಿ 21 ಆಗೈತಿ. ಯು ಆಗಿತ್ತು. ಹೌದಲ್ಲ? ಹಂಗಾರೆ ಈ ಜಾಗದಾಗ ಲಾಸ್ಟಿಗೆ ಏನು ಬರಬೇಕು? ಯು ಬರಬೇಕು. ಇಲ್ಲಿ ಈ ಇದ್ದದ್ದು ಯು ಆಗಿತ್ತು ಅಂದ್ರೆ ಇಲ್ಲೂ ಈ ಇದ್ದದ್ದು ಏನಾಕೈತಿ? ಲಾಸ್ಟ್ನಾಕ ಯು ಆಗ್ತೈತಿ. ಹಂಗಾರೆ ಟಿ ಆಪ್ಷನ್ ಹೋತು. ಒಂದು ಆಪ್ಷನ್ ಉಳಿತು. ನಡ್ಕಿಂದ ಏನು ಚೆಕ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಓಕೆ. ಒಂದು ವೇಳೆ ನೀವು ಚೆಕ್ ಮಾಡಿದ್ರು ಕೂಡ ಅಲ್ಲಿ ಏನಿರ್ತದೆ? ಇದೇ ಆಪ್ಷನ್ಗಳನ್ನ ಬಂದಿರ್ತದೆ. ಈ ರೀತಿ ನಾವು ನಡ್ಕಿಂದೆಲ್ಲ ಆಪ್ಷನನ್ನು ನೋಡ್ಬೇಕು ನಾವು. ಆಪ್ಷನ್ ಒಳಗೆ ಎಲ್ಲಿ ಏನು ಚೇಂಜ್ ಆಗಿದೆ? ಇಲ್ಲಿ ಮೊದಲೇ ಅಲ್ಫಾಬೆಟ್ಸ್ ಮಾತ್ರ ಚೇಂಜ್ ಇದಾವೆ. ಕೊನೆ ಅಲ್ಫಾಬೆಟ್ಸ್ ಚೇಂಜ್ ಇದಾವೆ. ಮಿಡಲಲ್ಲಿರುವಂಥ ಎಲ್ಲ ಸೇಮ್ ಅದಾವ ಅಂತಂದ್ರೆ ನಾವು ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಮೊದಲನೇದು ಮತ್ತು ಲಾಸ್ಟ್ನೇದು ಮಾತ್ರ ಚೆಕ್ ಮಾಡಿರಿ. ನೆಕ್ಸ್ಟ್, ಒಂದು ದಾಳದ ಮುಖ ಈ ರೀತಿ ಕೊಟ್ಟಿರ್ತಾರೆ. ಇಲ್ಲಿ ಏನದ ಅನ್ನೋದನ್ನು ನೋಡ್ರಿ. ಈನ ಎದುರುಗಡೆ ಏನಿರ್ತದೆ ನೋಡ್ರಿ. ಈ ದಾಳಗಳೊಳಗೆ 3 ಟೈಪ್ ಬರ್ತಾವೆ. 1 ಪಾಯಿಂಟ್, 2 ಪಾಯಿಂಟ್, 3 ಪಾಯಿಂಟ್. ಇದು 1 ಪಾಯಿಂಟ್ ಪ್ರಶ್ನೆ ಇರ್ತದೆ. 1 ಪಾಯಿಂಟ್ ಅಂತಂದ್ರೆ ಒಂದು ಕಾಮನ್ ಇರುವಂಥದ್ದು. ನೋಡ್ರಿ, ಇಲ್ಲಿ 6 ಅದ, ಇಲ್ಲೂ ಕೂಡ 6 ಅದ. ಓಕೆ. ಕಾಮನ್ ಇರುವಂಥ ಸಂಖ್ಯೆನ ಬರ್ಕೊಂಡ್ಬಿಡ್ರಿ. ಇಲ್ಲಿ ಏನದ? 6. ನೀವು ಒಂದು ಗಡಿಯಾರದ ದಿಕ್ಕೊಳಗೆ ತಿರುಗ್ರಿ, ಇಲ್ಲಾಂದ್ರೆ ವಿರುದ್ಧ ದಿಕ್ಕೊಳಗೆ ತಿರುಗ್ರಿ. ಇಲ್ಲಿ ಗಡಿಯಾರದ ದಿಕ್ಕೊಳಗೆ ತಿರುಗಿದ್ರೆ ಇಲ್ಲೂ ಏನು ಮಾಡ್ಬೇಕು? ನೀವು ಗಡಿಯಾರದ ದಿಕ್ಕೊಳಗೆ ತಿರುಗ್ಬೇಕು. 6 ನೆಕ್ಸ್ಟ್ ಇಲ್ಲಿ ಏನದ? LT. RLT. ಇಲ್ಲಿ ಏನು ಬರ್ತದ? ROA. ಸಿಂಪಲ್. ARLT ತಿರುಗಿರ ROA. ಈ ಕಡೆಯಿಂದ ಬಂದಿರ್ತೀರಿ, ಈ ಕಡೆಯಿಂದನೇ ಹೋಗ್ಬೇಕು. ಓಕೆ. ಹಂಗಾರೆ ಉಳಿದಿರುವಂಥ ಟರ್ಮ್ ಇಲ್ಲಿ ಇ ಅದ. ERA. ಆರ್ ಅಂತೂ ಮುಗಿದದ. ಎ ಅಂತೂ ಅದ. ಎಲ್ ಅಂತೂ ಅದ. ಓ ಅಂತೂ ಅದ. ಟಿ ಅಂತೂ ಅದ. ಉಳಿದದ್ದು ಯಾವುದು? ಇ. ಹಂಗಾರೆ ಆರ್ 2 ಸಲ ಬಂದಿರ್ತೈತಲ್ಲ, ಇದರ ಅಪೋಸಿಟ್ ಯಾವ್ದು ಇರ್ತೈತಿ? ಇ ಇರ್ತದೆ. ಓಕೆ. ಏನು ಕ್ವಶನ್ ಕೇರು? ಈದ ಮುಖದ ಕೆಳಗಡೆ ಏನಿರ್ತದೆ? ಈದ ಅಪೋಸಿಟ್ ಏನೈತಿ ಇಲ್ಲಿ? ಆರದ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. ಓಕೆ. ಗೊತ್ತಾಯ್ತಲ್ಲ? ಒಂದು ವೇಳೆ ನೀವು ಇದನ್ನು ಬರಲಿಲ್ಲ ಅಂತೂ ನೀವು ಎಲಿಮಿನೇಟ್ ಮಾಡ್ಕೋಬೋದು. ಯಾವ ರೀತಿ? ಎ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ. ಎ ಅಪೋಸಿಟ್ ಟಿ ಅದ.
ಓದ ಅಪೋಸಿಟ್ ಇರೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಓ ಅಪೋಸಿಟ್ ಏನದ ಎಲ್ ಅದ. ಎಲ್ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ, ಎಲ್ಲದ ಅಪೋಸಿಟ್ ಏನದ ಓ ಅದ. ಹಂಗಾರೆ ಒಂದು ಆಪ್ಷನ್ ಉಳಿದಿತ್ತು, ಆಪ್ಷನ್ 3. ಓಕೆ, ಇಲ್ಲ ನೀವು ಈಸಿ ಆಗಿದೆ. RLT 2 ಸೆಕೆಂಡ್ ಪ್ರಶ್ನೆ. RLT ROA ROA ಹಂಗಾರೆ ಯಾವ ಥರ ಅಪೋಸಿಟ್ ಕೇಳ್ಯಾರ ಅವ್ರ? ಈದ ಅಪೋಸಿಟ್ ಕೇಳ್ಯಾರು. ಇಲ್ಲೇ ಆರ್ ಅದ, ಇಲ್ಲಿ ಈ ಅಂತೂ ಇಲ್ಲ ಅಂತಂದ್ರೆ ಯಾವ ಆಪ್ಷನ್ ಇರ್ತದೆ? ಆರ್ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಓಕೆ, ಇದೇನದ X@C ಅಂದರೆ ಸಿ ಅವರು ಎ ಅವರ ಮಗಳು. ಇದನ್ನು ಒಂದೇ ಓದೋದು ನಾವು, ಉಳಿದದ್ದೇನು ಓದೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಡೋಣ. ಹೆಂಗೆ? N@ ಇಲ್ಲಿ ಎಷ್ಟ ಫೋಕಸ್ ಮಾಡೋಣ. N@E ಅಂತಂದ್ರೆ ಏನು? @ ಎಲ್ಲೈತಿ? ಇಲ್ಲಿ. ಈ ಎಕ್ಸ್ ಜಾಗದಾಗ ನಾವು ಮೊದಲೇಕೆ ಏನು ಕೊಡೋದು? ಎನ್ ಕೊಡೋದು. ಸಿ ಜಾಗದಾಗ ಏನು ಕೊಡೋದು? ಇ. ಇಲ್ಲಿ ಏನು ಅನ್ಕೊಡೋದು? ಎನ್ ಅವರು @ ಇತ್ತಲ್ಲ, ಎನ್ ಅವರು ಇ ಅವರ ಮಗಳು. ನಾ ಏನು ಮಾಡ್ಕೊಂಡು ಎನ್ ಇಲ್ಲಿ ಮಾಡ್ಕೊಂಡು ಇ ಇಲ್ಲಿ ಮಾಡ್ಕೊಂಡು ಮುಗೀತು. ಎನ್ ಅವರು ಇ ಅವರ ಮಗಳು. ಎನ್ ಅವರು ಇ ಅವರ ಮಗಳು. ಇ ಅವರ ಮಗಳು ಅಂತಂದ್ರೆ ಇನ್ನು ಮ್ಯಾಗ ಬರ್ತೀವಿ, ಎನ್ ಕೆಳಗೆ ಬರ್ತೀವಿ. ಮಗಳು ಅಂತಂದ್ರೆ ರೌಂಡ್ ಹಾಕ್ತೀವಿ, ಮುಗೀತು. ಓಕೆ, ನೆಕ್ಸ್ಟ್ ಈಗ ಎಲ್ಲಿ ಬರೋಣ? ಇಲ್ಲಿ ಬರೋಣ. $J ಡಾಲರ್ ಎಲ್ಲೈತಿ? ಇಲ್ಲಿ. ಇಲ್ಲಿ ಏನು ಬರಿಬೇಕು ನಾವೀಗ? ಇ ಅವರು. ಇಲ್ಲಿ ಮುಂದೆ ಏನೈತಿ? ಜೆ ಅವರ. ಜೆ ಸಿ ಜಾಗದಾಗ ಜೆ ಬರೀದು. ಇ ಅವರು ಜೆ ಅವರ ಪತಿ. ಪತಿ ಅಂತಂದ್ರೆ ಇವಂಗೆ ಏನು ಮಾಡಬೇಕು? ಈ ಬಾಕ್ಸ್ ಹಾಕಿದ್ವಿ, ಇವ ಮೇಲ್. ಓಕೆ, ಇ ಅವರು ಜೆ ಅವರ ಪತಿ. ಪತ್ನಿ ಅಂತಂದ್ರೆ ಏನು ಮಾಡ್ತೀವಿ? ಪ್ಲಸ್ ಬರಿತೀವಿ. ಓಕೆ, ಜೆ ಅವರ ಪತಿ. ಜೆ ಅವರ ಪತಿ ಅಂದ್ರೆ ಇವ್ ಪತಿ ಇದಾನಂದ್ರೆ ಈಕೆ ಇರ್ತಾಳು? ಪತ್ನಿ ಇರ್ತಾಳು, ಅದಕ್ಕೆ ಈಕಿ ಫಿಮೇಲ್. ಮುಗೀತು, ಇಲ್ಲಿ ಮಟ್ಟ ಮುಗೀತು. ನೆಕ್ಸ್ಟ್ J@S ಗೆ ಹೋಗ್ಬೇಕು ನಾವು. @ ಎಲ್ಲೈತಿ? ಮೊದ್ಲೇಕ. ಹಂಗಾರೆ ಫಸ್ಟ್ ಏನು ಮಾಡ್ಕೋತೀವಿ? ಜೆ ಅವರು. ಇಲ್ಲಿ ಏನೈತಿ? ಎಸ್. ಜೆ ಅವರು ಎಸ್ ಅವರ ಮಗಳು. ಜೇದಳ ಈಕೆ ಯಾರ ಮಗಳು? ಎಸ್ ಅವರ ಮಗಳು. ಅದಕ್ಕೆ ಎಸ್ ಅನ್ನ ಮ್ಯಾಲೆ ಬರ್ಕೊಂಡ್ವಿ. ಈ ಎಸ್ ಮೇಲ್ ಫಿಮೇಲ್ ನಮಗೇನು ಗೊತ್ತಿಲ್ಲ, ಅದಕ್ಕೆ ಇದನ್ನ ಬಾಕ್ಸ ರೌಂಡ ಏನೂ ಹಾಕಿಲ್ಲ. ಓಕೆ, ಏನು ಕೊಂಡಿಡಬೇಕು? ಜೆ ಅವರು ಎನ್ ಅವರಿಗೆ ಹೇಗೆ ಸಂಬಂಧಿ? ಜೆ ಎನ್ನಿಗೆ ಏನು ಸಂಬಂಧ ಅಂತ ಕೇಳ್ತಾರೆ. ಹಂಗಾರೆ ಜೇನ ಇವನು ಮಗಳದಾಳ ಅಂತಂದ್ರೆ ಈಕಿಗೂ ಮಗಳ ಇರ್ತಾಳೆ, ಹೌದು? ಯಾಕೆ? ಇವರಿಬ್ಬರು ಗಂಡ ಹೆಂಡತಿ. ಹಂಗಾರೆ ಇವಂಗ ಮಗಳದಾಳ ಅಂತಂದ್ರೆ ಈಕಿಗೂ ಏನಿರ್ತಾಳು? ಮಗಳ ಇರ್ತಾಳೆ. ಹಂಗಾರೆ ಇಲ್ಲಿ ಏನು ಕೇಳಿದ್ರು? ಜೆ ಅವರು ಎಣ್ಣಿಗೆ ಏನಾಗಬೇಕು? ಜೆ ಎಣ್ಣಿಗೆ ಏನಾಗಬೇಕು? ಅವರ ತಾಯಿ ಆಗಬೇಕು. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನಾವು ಇದನ್ನು ಚೆಕ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಜೆ ಎನ್ ಸಿಕ್ಕಿತ್ತು, ಅಲ್ಲೂ ಕೂಡ ಸಾಲ್ವ್ ಮಾಡ್ಕೋಬೋದಾಗಿತ್ತು. ವರ್ಣಮಾಲೆಯ ಕ್ರಮವನ್ನು ಆಧರಿಸಿ ಈ ಕೆಳಗಿನ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಏನು ಬರ್ತದ? ಇಲ್ಲಿ ಏನು ಬರ್ತದ ನೋಡ್ರಿ. ಪ್ರತಿಯೊಂದನ್ನು ಬರ್ಕೋತ್ಕೊಂಡಿರೋದು ಬೇಡ, ಆಲ್ಫಾಬೆಟ್ಸ್ ಗೊತ್ತಿದ್ರೆ ಡೈರೆಕ್ಟ್ ಮಾಡೋದು. ಈ ಏನಾಗೈತಿ? ಇಲ್ಲಿ FGH ಆಗೈತಿ. HIJKLMNO. ಓಕೆ, ಈ ರೀತಿ ಆಗೈತಿ. ಏನಾಗೈತಿ ನೋಡೋಣ. ನೋಡ್ರಿ, ಈ ಇದ್ದದ್ದು ಎಚ್ ಆಗೈತಿ. ಈ FGH ಅಂದ್ರೆ 2+3 ಆಗೈತಿ. ಇದು ಏನಾಗೈತಿ? +3. ಓಕೆ, ಎಚ್ ಐತಿ. IJ ಅಂತಂದ್ರೆ ಏನಾಗೈತಿ? +1 ಆಗೈತಿ. ಎಚ್ ಇದ್ದದ್ದು ಏನಾಗೈತಿ? +2 ಆಗೈತಿ. IJ. ಓಕೆ, ನೆಕ್ಸ್ಟ್ ಜೆ ಇದ್ದದ್ದು ಏನಾಗೈತಿ? JKL. ಇದು ಏನಾಗೈತಿ? ಕೆ ಇದ್ದದ್ದು +2 ಆಗೈತಿ. JKL. ಓಕೆ, ಹಂಗಾರೆ ಇದು ಏನಾಗಬೇಕು? ಕೆ ಇದ್ದದ್ದು ಸಾರಿ ನಾ ಬರೆಯೋ ಟರ್ಮನ್ನ ಮಿಸ್ ಮಾಡಿದ್ನಿ. ಇಲ್ಲಿ ನೋಡ್ರಿ, ಎಚ್ ಇದ್ದದ್ದು ಏನಾಗೈತಿ? ರಬ್ ಮಾಡಿಬಿಡಿ. ಓಕೆ, ಫಸ್ಟ್ನೇ ಟರ್ಮ್ ಬಿಟ್ಟು 2ನೇ ಟರ್ಮ್ಗೆ ಹೋಗ್ಬಿಡಿ. ಇ ಇದ್ದದ್ದು FGH ಆಗೈತಿ. ಅಂದ್ರೆ ಇ ಇದ್ದದ್ದು ಏನಾಗೈತಿ? +2 ಆಗೈತಿ. FG +3 FGH. ಎಚ್ ಇದ್ದದ್ದು ಏನಾಗೈತಿ? ಜೆ ಆಗೈತಿ. ಎಚ್ ಇದ್ದದ್ದು ಜೆ ಆಗ್ಬೇಕಂತಂದ್ರೆ ಏನಾಗೈತಿ? HIJ ಆಗೈತಿ, ಅಂದ್ರೆ +2. ಓಕೆ, ನೆಕ್ಸ್ಟ್ ಓ ಇದ್ದದ್ದು ಪಿ ಆಗೈತಿ. ಓ ಇದ್ದದ್ದು +1 ಆಗೈತಿ. ಹಂಗಾರೆ +3 +2 +1 ಆಗೈತಿ. ಇಲ್ಲೂ ಹೆಂಗೈತಿ ನೋಡ್ರಿ, HIJK JKL PQ. ಇಲ್ಲೂ ಹಂಗಾಗೈತಿ. ಹಂಗಾರೆ ಇದನ್ನು ಹಂಗೆ ಮಾಡಲ್ಲ. ಕೆ ಇದ್ದದ್ದು LMN. ಫಸ್ಟ್ ಏನು ಬರಬೇಕು? ಎನ್ ಬರಬೇಕು. ಇದು ಹೋಯ್ತು. ಕೆ ಇದ್ದದ್ದು ಏನಾಗಬೇಕು? +3 ಅಂತಂದ್ರೆ ಎನ್ ಬಂತು. ಎಲ್ ಇದ್ದದ್ದು ಏನಾಗಬೇಕು? +2. ಎಲ್ ಇದ್ದದ್ದು +2 ಎಲ್. MN ಇದೇನು ಬರಬೇಕು? ಎನ್. +2 ಅಂದ್ರೆ ಎನ್. ಕ್ಯೂ ಇದ್ದದ್ದು ಮುಂದಿನ ಒಂದೇ ಟರ್ಮ್ Q+1 ಆಗ್ಬೇಕು. ಕ್ಯೂ ಆದ್ಮೇಲೆ ಏನು ಬರ್ತೈತಿ? ಆರ್ ಬರ್ತದೆ. ಆಪ್ಷನ್ 4 ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಇಲ್ಲಿ ಏನು ಮಾಡಬೇಕು? ವೆನ್ ಡಯಾಗ್ರಾಮ್ ಮುಖಾಂತರ ವಿವರಿಸ್ಬೇಕು. ಮಹಿಳೆ, ಹೃದ್ರೋಗ ತಜ್ಞ ಮತ್ತು ಇಂಜಿನಿಯರ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡ್ರಿ, ಮಹಿಳೆಯರು ಎಲ್ಲಾದ್ರಾಗೂ ಹೃದ್ರೋಗ ತಜ್ಞರೊಳಗೂ ಮಹಿಳೆಯರು ಇರ್ತಾರ,
ಹಂಗಾರೆ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೋದು. ಇವರು ಮಹಿಳೆ, ಫಿಮೇಲ್. ಓಕೆ, ಇವರು ಹೃದ್ರೋಗ ತಜ್ಞರು. ಓಕೆ, ಇಂಜಿನಿಯರ್ಗಳು ಇರ್ತಾರೆ, ಇಂಜಿನಿಯರ್ಗಳು ಇದ್ರೊಳಗೆ ಬಂದರು. ಓಕೆ, ಇಂಜಿನಿಯರ್ಗಳು ಹೃದ್ರೋಗ ತಜ್ಞರು ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನಾಗ್ತದೆ, ಇವರ ಬೇರೆ. ಆದರೆ ಈ ಫಿಮೇಲ ಎಲ್ಲನೂ ಇರ್ಬೋದು. ಈ ಕಡೆ ಹೃದ್ರೋಗ ತಜ್ಞರು ಇರ್ಬೋದು, ಈ ಕಡೆ ಇಂಜಿನಿಯರು ಇರ್ಬೋದು, ಮತ್ತು ಬೇರೆನೂ ಇರ್ಬೋದು. ಹಂಗಾರೆ ಯಾವ್ದು ಕಾಣಿಸತ್ತ? ಆಪ್ಷನ್ 2 ಸರಿಯಾದ ಉತ್ತರ ಆಗಿರ್ತದೆ. ಇವರು ಫಿಮೇಲ್, ಇದ್ರೊಳಗೆ ಕೆಲವೊಂದಿಷ್ಟು ಮಂದಿ ಹೃದ್ರೋಗ ತಜ್ಞರದಾರ, ಕೆಲವೊಂದಿಷ್ಟು ಮಂದಿ ಇಂಜಿನಿಯರ್ ಅದಾರ. ಓಕೆ, ಇನ್ನು ಮುಕ್ಕಿದವರು ಬೇರೇನೂ ಇರಬಹುದು. ಓಕೆ, ನೆಕ್ಸ್ಟ್, ದರ್ಪಣದಲ್ಲಿ ಇಟ್ಟಾಗ ಎನ್ ಮೇಲೆ ದರ್ಪಣದ ಮ್ಯಾಗ ಇಟ್ರೆ ಇದೇನು ಕಾಣಿಸತಿ ನೋಡ್ರಿ. ಈ ಚಿತ್ರದೊಳಗೆ ಒಂದು ಸ್ವಲ್ಪರೇ ಏನಾರಿ ಈ ಚಿತ್ರವನ್ನು ಅರ್ಧ ಕಟ್ ಮಾಡ್ರಿ ಅನ್ಕೋರಿ. ಈ ರೀತಿ ಅರ್ಧ ಕಟ್ ಮಾಡ್ರಿ ಅನ್ಕೋರಿ. ಇದ್ರೊಳಗೆ ಏನಾರಿ ಈಚೆ ಕಡೆ ಸೈಡ್ ಚೇಂಜ್ ಈ ಕಡೆ ಸೈಡ್ ಚೇಂಜ್ ಕಾಣತತಿ? ಏನೂ ಚೇಂಜ್ ಕಾಣಿಸತ್ತಿಲ್ಲ. ಈ ಚಿತ್ರ ಎಕ್ಸಾಕ್ಟ್ ಇದೇ ಏನೈತಿ, ಮಿರರ್ ಇಮೇಜ್ ಇದ್ದಂಗೆ ಐತಿ. ಹಂಗಾರೆ ಇದ ಸೇಮ್ ಆಪ್ಷನ್ ಯಾವುದೈತಿ? ಆಪ್ಷನ್ 1 ಅದ. ಆಪ್ಷನ್ 1 ಸರಿಯಾದ ಉತ್ತರ ಬರ್ತದೆ. ಯಾಕಂದ್ರೆ ಇದನ್ನು ಅರ್ಧ ಮಾಡಿದಾಗ ಏನೂ ಚೇಂಜಸ್ ಕಾಣಲಿಲ್ಲ ಅಂತಂದ್ರೆ, ಫಸ್ಟ್ ಈ ಚಿತ್ರವನ್ನು ಅರ್ಧ ಮಾಡ್ರಿ, ಇದ್ರೊಳಗೆ ಏನೂ ಚೇಂಜಸ್ ಕಾಣಲಿಲ್ಲ ಅಂತಂದ್ರೆ ಏನು ಮಾಡ್ರಿ, ಇದು ಏನಿರ್ತದೆ ಅದ ಸೇಮ್ ಇಮೇಜಿನ ಇದ್ರದ ಉತ್ತರ ಆಗಿರ್ತದೆ. ಓಕೆ, ನೋಡಿದ ತಕ್ಷಣ ಗೊತ್ತಾಗ್ತದೆ ಈ ಪ್ರಶ್ನೆ. ನೆಕ್ಸ್ಟ್, ಇಂಗ್ಲಿಷ್ ವರ್ಣಮಾಲೆ ಅನುಕ್ರಮ ಆಧರಿಸಿ 4 ಅಕ್ಷರ ಗುಚ್ಛಗಳ ಪೈಕಿ 3 ಒಂದು ವಿಶಿಷ್ಟ ದೃಷ್ಟಿಯಲ್ಲಿ ಸದೃಶವಾಗಿದೆ, ಒಂದು ಗುಂಪಿಗೆ ಸೇರುತ್ತವೆ. ಗುಂಪಿಗೆ ಸೇರದ ಅಕ್ಷರ ಗುಚ್ಛ ಯಾವುದು ಅಂತ ಕೇಳ್ಯಾರ. ಯಾವುದು ಗುಂಪಿಗೆ ಸೇರಂಗಿಲ್ಲ ನೋಡ್ರಿ. ಮೊದಲೇ ನೋಡೋಣ. ಎಸ್ ಇದ್ದದ್ದು ಏನಾಗೈತಿ? TU +2 ಆಗೈತಿ. UV ಹಂಗಾರ +1 ಆಗೈತಿ ನೋಡ್ರಿ. NOP +2 ಆಗೈತಿ. ಇಲ್ಲಿ PQR +2 ಆಗೈತಿ. ಇಲ್ಲಿ HIJ +2 ಆಗೈತಿ. J ಇದ್ದದ್ದು KL +2 ಆಗೈತಿ ನೋಡ್ರಿ. FGH +2 ಆಗೈತಿ. HIJ +2 ಆಗೈತಿ. H ಬಿಟ್ರಿ IJ ಎಷ್ಟಾಗೈತಿ? +2. ಎಲ್ಲ +2 ಐತಿ. ಇದೊಂದು +2+1 ಐತಿ. ಅದಕ್ಕೋಸ್ಕರ ಇದು ಗುಂಪಿಗೆ ಸೇರುವುದಿಲ್ಲ. ಓಕೆ, ನೆಕ್ಸ್ಟ್, ಎಲ್ಲ ಬಲೆಗೋಡೆಗಳು ಈ ಸಿಲೋಗಿಸಮ್ ಪ್ರಶ್ನೆ. ಇದು ಮ್ಯಾಗಿಂದ ಓದಿ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಈ ರೀತಿ ಕಂಡು ಹೋಗ್ತಾರೆ, ಡೈರೆಕ್ಟ್ ಕ್ವಶನ್ಕ್ಕೆ ಹೋಗ್ಬಿಡ್ರಿ. ಎಲ್ಲ ಬಲಗೋಡೆಗಳು ಗೋಡೆಗಳೇ. ಬಲಗೋಡೆ ದೊಡ್ಡ, ಎಲ್ಲ ಬಲಗೋಡೆ ಅದನ್ನ ಏನು ಮಾಡ್ತೀರಿ? ದೊಡ್ಡದು ಬರ್ಕೋತೀರಿ. ಆಮೇಲೆ ಇದನ್ನ ಏನು ಮಾಡ್ತೀರಿ? ಈ ಗೋಡೆಗಳು ಸಣ್ಣ. ಎಲ್ಲ ಬಲಗೋಡೆಗಳು, ಇವೆಲ್ಲ ಬಲಗೋಡೆಗಳು ಸಣ್ಣದು ಬರ್ಕೊಂಡ್ರಿ. ಈ ಗೋಡೆಗಳು ಇದ್ದುದನ್ನ ದೊಡ್ಡದು ಬರ್ಕೊಂಡ್ರಿ. ಎಲ್ಲ ಬಲಗೋಡೆಗಳು ಅಂದರೆ ಇವು ಎಲ್ಲ ಬಲಗೋಡೆಗಳು ಗೋಡೆಗಳೇ. ಅಂದರೆ ಇದನ್ನ ಏನು ಅನ್ಕೋತೀರಿ? G. ಈ G ಅಂತಂದ್ರೆ ಇದು ದೊಡ್ಡದು. ಇವು ಎಲ್ಲ ಇದ್ದದ್ದನ್ನ ಒಳಗೆ ಬರ್ಕೋತೀರಿ. ಎಲ್ಲ ಇದ್ದದ್ದು ಒಳಗೆ, ಈ ಗೋಡೆಗಳು ಇದ್ದನ್ನ ಮ್ಯಾಗ. ಓಕೆ, ಬರ್ಕೊಂಡ್ರಿ. ಎಲ್ಲ ಬಲಗೋಡೆಗಳು ಗೋಡೆಗಳೇ. ಎಲ್ಲ ಕಾಂಕ್ರೀಟ್ ಗೋಡೆಗಳು ಗೋಡೆಗಳೇ. ಹಂಗಾರೆ ಈ ಗೋಡೆಗಳ ಒಳಗೆ ಎಲ್ಲ ಕಾಂಕ್ರೀಟ್ ಗೋಡೆ ಬರ್ತಾವ ಅಂದ್ರೆ ಇದನ್ನು ಏನು ಮಾಡ್ಕೊಂಡು ಕಾಂಕ್ರೀಟ್ ಗೋಡೆ ಬರ್ಕೊಂಡ್ರಿ. ಎಲ್ಲ ಸೇತುವೆಗಳು ಗೋಡೆಗಳೇ. ಈ ಗೋಡೆಗಳೊಳಗೆ ಎಲ್ಲ ಸೇತುವೆ ಬರ್ತಾವೆ, ಸೇತುವೆನ ಒಳಗೆ ಬರ್ಕೊಂಡ್ರಿ. ಓಕೆ, ಏನು ಕಂಡುಹಿಡಿಬೇಕು? ಎಲ್ಲ ಸೇತುವೆಗಳು ಬಲಗೋಡೆಗಳೇ. ಎಲ್ಲ ಸೇತುವೆಗಳು ಬಲಗೋಡೆಗಳೇ. ನಮಗೆ ಇದ್ರ ಬಗ್ಗೆ ಏನಾರೇ ಗೊತ್ತೈತಿ? ಬಲಗೋಡೆ ಸೇತುವೆ ನಡಕ ಏನೂ ಗೊತ್ತಿಲ್ಲ. ಇದ ಬೇರೆ ಐತಿ, ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಕ್ಯಾನ್ಸಲ್. ಎಲ್ಲ ಕಾಂಕ್ರೀಟ್ ಸೇತುವೆಗಳು, ಎಲ್ಲ ಕಾಂಕ್ರೀಟ್ಗಳು ಸೇತುವೆಗಳೇ. ಕಾಂಕ್ರೀಟ್ ಇಲ್ಲೈತಿ, ಸೇತುವೆ ಇಲ್ಲೈತಿ. ಇದ ಬೇರೆ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅದಕ್ಕೂ ಇದು ಕ್ಯಾನ್ಸಲ್. ಯಾವ ತೀರ್ಮಾನ 1 ಅಥವಾ ತೀರ್ಮಾನ 2 ಯಾವುದೂ ಅನ್ವಯಿಸುವುದಿಲ್ಲ. ಇದನ್ನ 50-100 ಮೆಥಡಿಂದ ಮಾಡ್ಕೋಬಹುದು. ಓಕೆ, ಅದು ಲೆಂದಿ ಪ್ರೊಸೆಸ್ ಆಗ್ತದೆ. ಅದನ್ನ ತಿಳ್ಕೊಂಡಿದ್ರೆ ನೀವು ಡೈರೆಕ್ಟಾಗೇ ಇದರ ಆನ್ಸರ್ ಚೂಸ್ ಮಾಡ್ಬೋದಾಗಿತ್ತು. ಬಟ್ ಆ ಮೆಥಡನ್ನು ಹೇಳಬೇಕಂತಂದ್ರೆ ನಿಮಗೆ ಜಾಸ್ತಿ ಟೈಮ್ ಕೊಡಬೇಕಾಗ್ತದೆ ನಾನು. ಅದಕ್ಕೋಸ್ಕರ ಈ ವೆನ್ ಡೈಗ್ರಾಮ್ ಮುಖಾಂತರ ತಿಳ್ಕೊಂಬಿಡ್ರಿ. ಓಕೆ, ನೆಕ್ಸ್ಟ್, ಇಲ್ಲಿ ಒಂದು ಪ್ರಶ್ನೆ ಅದ ನೋಡ್ರಿ. ಪಜಲ್ ಫಾರ್ಮ್ ಪ್ರಶ್ನೆ ಅದ. ಒಂದು ಸಾಲಿನಲ್ಲಿ DEO ಮತ್ತು S ಕುಳಿತಿದ್ದಾರೆ. ಎರಡನೇ ಸಾಲಿನಲ್ಲಿ FAR ಕೂತಿದ್ದಾರೆ. ಇವರು ದಕ್ಷಿಣಕ್ಕೆ ಮುಖ ಮಾಡ್ಯಾರ, ಇವರು ಉತ್ತರಕ್ಕೆ ಮುಖ ಮಾಡ್ಯಾರ. ಓಕೆ, ಈ ದಕ್ಷಿಣಕ್ಕೆ ಮುಖ ಮಾಡಿದವರು ಯಾರ್ಯಾರು? DEOS. ಉತ್ತರಕ್ಕೆ ಮುಖ ಮಾಡಿದವರು ಯಾರ್ಯಾರು? FARM. ಓಕೆ, ಇವ್ರಿಗೆ ಕುಂತಾರ. ಮುಂದೆ ನೋಡೋಣ, ಇವ್ರು ಕುಂಡ್ರೆ ಸಾಕು. ಹೀಗೆ ಪ್ರತಿಯೊಬ್ಬ ಮುಖ ಮಾಡಿ ಕೂತಿದ್ದಾರೆ. ಅವರ ಎಡಕ್ಕೆ ಕೇವಲ D ಕೂತಾರ. ಎಲ್ಲಿದಾನು? ಇಲ್ಲಿ ಮ್ಯಾಗ. ಈಗ ಇವರು ಕೆಳಗಡೆ ನೋಡತ್ತಾರಂದ್ರೆ ನಮ್ಮ ಬಲಗಡೆ ಇವ್ರ ಎಡಗಡೆ ಇರ್ತದ, ಇವ್ರ ಎಡಗಡೆ ನಮ್ಮ ಬಲಗಡೆ ಇರ್ತದ. ನೆನಪಿರ್ಲಿ, ಇದೊಂದು ಗೊತ್ತಿದ್ರೆ ಸಾಕು. ಓಕೆ, ಅವರ ಎಡಕ್ಕೆ ಕೇವಲ D ಕುಂತಾನ. ಅವನ ಎಡಕ್ಕೆ ಅವ್ರ ಎಡಕ್ಕೆ ಅಂದ್ರೆ ನಮ್ಮ ಬಲಕ್ಕೆ. ಅವರ ಎಡಕ್ಕೆ ಯಾರು ಕುಂತಾರು? ಕೇವಲ D ಕುಂತಾನ. ಹಂಗಾರೆ ಕೇವಲ D ಕುಂತಾನ ಅಂದ್ರೆ ಇವನು ಈ ಕಡೆ ಸೈಡ್ ಯಾರು ಬರಂಗಿಲ್ಲ. ಹಂಗಾರೆ ಇನ್ನು ಎಕಡೆ ಕುಂಡಿರ್ಬೇಕು? ಅವರು ಈ ಕಡೆ ಸೈಡ ಕುಂಡಿರ್ಬೇಕು.
ಈ ಅವರ ಎಡಕ್ಕೆ ಕೇವಲ ಡಿ ಕುಂತಾನಂದ್ರೆ ಈ ಕಡೆ ಸೈಡ್ ಯಾರೂ ಬರಂಗಿಲ್ಲ, ನೀವು ಒಬ್ಬ ಕುಂದ್ರಕ್ಕೆ ಸಾಧ್ಯತೆ, ಇನ್ನಿಬ್ರು ಎಕಡೆ ಕುಂಡಿರ್ಬೇಕು, ಈ ಕಡೆ ಕುಂಡಿರ್ಬೇಕು, ಮುಗೀತು. ನೆಕ್ಸ್ಟ್ ಎ ಅವರ ಎಡಕ್ಕೆ ಕೇವಲ ಆರ್ ಕುಂತಾನ, ಹಂಗಾರ ಈ ಇಲ್ದನು ಇಲ್ದನು ಆರ್ ಇಲ್ದನು ಇಲ್ಲ, ಹಂಗಾರ ಏನ ಎಡಕ್ಕೆ ಅಂತಂದ್ರೆ ಇವ್ರು ಮ್ಯಾಗ ನೋಡತ್ತಾರ ಅಂದ್ರೆ ನಮ್ಮ ಎಡ ಅವ್ರ ಎಡ. ಓಕೆ, ಎ ಅವರ ಎಡಕ್ಕೆ ಕೇವಲ ಆರ್ ಕುಂತಾನ ಹಂಗಂತಂದ್ರೆ ಈ ಕಡೆ ಸೈಡ್ ಯಾರು ಕುಂಡ್ರಾಕ್ ಬರಂಗಿಲ್ಲ, ಈ ಕಡೆ ಸೈಡನ ಇಬ್ರ ಕುಂಡಿರ್ಬೇಕಾಗ್ತದ. ಮುಗಿತಾ ಇಷ್ಟ. ನೆಕ್ಸ್ಟ್ ಎ ಮತ್ತು ಎಫ್ ಅವರ ನಡುವೆ ಕೇವಲ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ. ಎ ಮತ್ತು ಎಫ್ ನಡುಕ ಒಬ್ಬ ಕುಂಡಿರ್ಬೇಕು, ಇಲ್ಲಿ ಒಬ್ಬ ಕುಂಡ್ರಾಕ್ ಸಾಧ್ಯತೆ, ಹಂಗಾರೆ ಎ ಮತ್ತು ಎಫ್ ನಡುಕ ಒಬ್ಬ ವ್ಯಕ್ತಿ ಕುಂತ. ಓಕೆ, ಡಿ ಮತ್ತು ಓ ನಡುವೆ ಕೇವಲ ಒಬ್ಬ ವ್ಯಕ್ತಿ ಕುಳಿತಾನ. ಡಿ ಮತ್ತು ಓ ನಡಕ್ ಒಬ್ಬ ಕುಂಡಿರ್ಬೇಕು, ಹಂಗಾರೆ ಓ ಎಲ್ಲಿ ಕುಂಡಿರ್ತಾನೋ ಇಲ್ಲಿ. ಡಿ ಮತ್ತು ಓ ನಡಕ ಒಬ್ಬ ಕುಂಡಿರ್ಬೇಕಂದ್ರೆ ಇಲ್ಲಿ ಕುಂತ. ಓಕೆ, ಹಾಗಾದರೆ ಈ ಕೆಳಗಿನ ಯಾವ ಆಯ್ಕೆ ಇಬ್ಬರು ವ್ಯಕ್ತಿಗಳು ಪರಸ್ಪರ ಮುಖ ಮಾಡಿರುವುದನ್ನು ಪ್ರತಿನಿಧಿಸುತ್ತದೆ? ಇಲ್ಲಿ ಓ ಕುಂತಾನಂದ್ರೆ ಉಳಿದವ್ರು ಯಾರು ಇಲ್ಲಿ? ಎಸ್ ಒಬ್ಬ ಉಳಿದಾನ, ಎಸ್ ಇಲ್ಲಿ ಬರ್ದ್ರಿ. ಇಲ್ಲಿ ಆರ್ ಎ ಎಫ್ ಕುಂತಾರಂತಂದ್ರೆ ಉಳಿದವ ಯಾರ? ಎಮ್ಮನ ಎಲ್ಲಿ ಕುಂಡ್ರಿಸ್ತೀರಿ? ಇಲ್ಲಿ ಕುಂಡ್ರಿಸ್ತೀರಿ. ಇಬ್ಬರು ಪರಸ್ಪರ ಮುಖ ಯಾರು ಮಾಡ್ಯಾರು? ಇ ಮತ್ತು ಎಂ ಪರಸ್ಪರ ಮುಖ ಮಾಡ್ಯಾರ? ಎಸ್, ಇವರಿಬ್ಬರ ಮುಖ ಮಾಡ್ಯಾರ. ಇ ಎ ಇಲ್ಲ, ಇ ಎಫ್ ಇಲ್ಲ, ಇ ಆರ್ ಇಲ್ಲ, ಈ ಅಪೋಸಿಟ್ ಕುಂತಾವ ಯಾರ? ಎಂ. ಮುಗಿದೇ ಹೋಯ್ತು ಪ್ರಶ್ನೆ. ನೆಕ್ಸ್ಟ್, ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಯಾವ್ದು ಬರ್ತದ ಅಂತ ನೋಡ್ರಿ. ಇಲ್ಲೇನಾಗೈತಿ +2, ಇಲ್ಲೇನಾಗೈತಿ +4, ಇಲ್ಲೇನಾಗೈತಿ +8, ಇಲ್ಲೇನಾಗೈತಿ +16. ಹಂಗಾರೆ ಇಲ್ಲಿ 2 4 ಡಬಲ್ ಆಗತೈತಿ. 2 2 4, 4 2 8, 8 2 16, 16 2 32. ಇಲ್ಲಿ ಏನು ಕೂಡಿಸ್ಬೇಕು? 32 ಕೂಡಿಸ್ಬೇಕು. 34ಕ್ಕೆ 32 ಕೂಡಿಸಿರ 66. ಮುಗೀತು ಪ್ರಶ್ನೆ. ನೆಕ್ಸ್ಟ್, SBCF ಎಂಬುದು RADG ಆಗಿದೆ. NVMO MUNP ಆಗಿದೆ. ಹಾಗಾದರೆ ತರ್ಕವನ್ನು ಅನುಸರಿಸಿದಾಗ GUAX ಎಂಬುದು ಯಾವ ಆಯ್ಕೆಗೆ ಸಂಬಂಧ? ನೋಡ್ರಿ, ಇಲ್ಲಿ ಏನಾಗೈತಿ? ಎಸ್ ಇದ್ದದ್ದು ಆರ್ ಆಗೈತಿ. ಎಸ್ ಇದ್ದದ್ದು ಆರ್ ಆಗೈತಿ ಅಂತಂದ್ರೆ ಏನಕ್ಕೈತಿ? -1 ಆಗೈತಿ. ಏನಾಗೈತಿ? -1. ಹೌದಾ ಇಲ್ಲ? ನೋಡ್ರಿ, ಎಸ್ ಇದ್ದದ್ದು ಆರ್ ಆಗೈತಿ, -1. ಎಸ್ ಅಂತಂದ್ರೆ 19, ಆರ್ ಅಂತಂದ್ರೆ 18. ಗೊತ್ತಿತ್ತು ನೋಡ್ರಿ, -1 ಆಗೈತಿ. ಹೌದಲ್ಲ ಇಲ್ಲಿ? ಹೌದಾ ಇಲ್ಲ? ಎಸ್ ಇದ್ದದ್ದು ಆರ್ ಆಗೈತಿ. ಓಕೆ, ಎನ್ ಇದ್ದದ್ದು ಎಮ್ ಆಗೈತಿ, ಇದು -1 ಆಗೈತಿ. ಹಂಗಾರೆ ಇದು ಕೂಡ ಏನಾಗಬೇಕು? -1 ಆಗಬೇಕು. ಆಪ್ಷನ್ ಎಲ್ಲ ಬೇರೆ ಬೇರೆನದಾವು, ಅದಕ್ಕೆ ಪೂರ್ತಿ ಚೆಕ್ ಮಾಡಿ. ಜಿ ಇದ್ದದ್ದು -1, ಜಿ ಅಂದ್ರೆ 7, 7 ಇದ್ರೆ -1 ಅಂದ್ರೆ 6, 6 ಅಂದ್ರೆ ಏನು ಬರ್ತೈತಿ? ಎಫ್. ಹಂಗಾರೆ ಫಸ್ಟ್ನೇ ಟರ್ಮ್ ಜಿ ಒಳಗೆ -1 ಮಾಡ್ರಿ ಏನು ಬರ್ತೈತಿ? ಎಫ್ ಬರ್ತೈತಿ. ಓಕೆ, ನೆಕ್ಸ್ಟ್ ಎರಡನೇ ಟರ್ಮ್ ಬಿ ಇದ್ದದ್ದು ಎ ಆಗೈತಿ, ಇಲ್ಲೂ ಕೂಡ ಏನಾಗತೈತಿ? -1. ವಿ ಇದ್ದದ್ದು ಯು ಆಗತೈತಿ, ಇಲ್ಲೂ ಕೂಡ -1. ಹಂಗಾರೆ ಯು ಇದ್ದದ್ದು ಏನಾಗಬೇಕು? -1 ಅಂತಂದ್ರೆ ಟಿ ಬರ್ತದೆ. ಯು ಅಂದ್ರೆ 21, 21ರಾಗ -1 20, 20 ಅಂದ್ರೆ ಟಿ. ಡೈರೆಕ್ಟಾಗಿ ನಮ್ಮ ಮೈಂಡ್ ಒಳಗೆ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಸಿ ಇದ್ದದ್ದು ಏನಾಗೈತಿ? ಡಿ. ಓಕೆ, ಎಮ್ ಇದ್ದದ್ದು ಎನ್ +1 ಆಗತೈತಿ. ಹಂಗಾರೆ ಎ ಇದ್ದದ್ದು ಏನಾಕತಿ? ಬಿ ಆಗ್ತತಿ. ಎ ಇದ್ದದ್ದು ಏನಾಗ್ತತಿ? ಬಿ. ಎಫ್ ಟಿ ಬಿ, ಇಲ್ಲಿ 3 ಆಪ್ಷನ್ ಅದಾವು, 2 ಆಪ್ಷನ್ ಅದಾವು, 2 ಕ್ಯಾನ್ಸಲ್ ಆಗ್ಯಾವ. ಓಕೆ, ನೆಕ್ಸ್ಟ್ ಲಾಸ್ಟ್ ನೋಡ್ರಿ, ಎಫ್ ಜಿ ಓ ಪಿ, ಇದು +1 ಆಗತ್ತೆ. ಎಕ್ಸ್ ಇದ್ದದ್ದು ಏನಾಗ್ಬೇಕು? ಹಂಗಾರೆ +1 ಅಂದ್ರೆ ವೈ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಇಷ್ಟ. ನೆಕ್ಸ್ಟ್, ಓಕೆ, ಈ ಒಂದು ಶಿಫ್ಟ್ನ ಎಲ್ಲ ಪ್ರಶ್ನೆಗಳು ಕಂಪ್ಲೀಟ್ ಆಗಿದ್ದಾವೆ. ಹೋಪ್ ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿರಿ ಕಮೆಂಟ್ಸನ್ನು, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೆಳಗೆ ವಾಟ್ಸಪ್ ನಂಬರ್ ಅದ, ಅದಕ್ಕೆ ಮೆಸೇಜ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.